ನಮಸ್ಕಾರ. ಇವತ್ತು ನಾನು ಫುಲ್ ಡೇ ರೋಡ್ ಟ್ರಿಪ್ಪಲ್ಲಿ ಹೊರಗಡೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತೇಳಿ ಶೇರ್ ಮಾಡ್ತಿದ್ದೀನಿ. ಸ್ವಲ್ಪ ಗಂಟ್ಲು ಕಟ್ಟಿದೆ ಹೊರಗಡೆ ಹೋಗಿ. ಸೊ ಫಸ್ಟು ನಾವು ಬ್ರೇಕ್ಫಾಸ್ಟ್ಗೆ ಪುನಾದ ಹತ್ರ ನಿಲ್ಲಿಸಿದ್ವಿ. ಮಾನಶಕ್ತಿ ರುಚಿ ಅಂತ ಇತ್ತು, ಮಾನಶಕ್ತಿ ರುಚಿ. ಅಲ್ಲಿ ಜಾಸ್ತಿ ಐಟಮ್ಸ್ ಏನು ಇರಲಿಲ್ಲ, ನನಗೆ ಮಿಸಲ್ ಪಾವ್ ಎಲ್ಲ ಬೇಕಿತ್ತು. ಬಟ್ ಅಲ್ಲಿ ನಾವು ತೊಗೊಂಡಿದ್ದು ಸಾಬುದಾನ ಕಿಚಡಿ, ಪೋಹ ಮತ್ತು ಚಾ. ಇಲ್ಲಿ ಅವಲಕ್ಕಿ ನೋಡಿ ಎಷ್ಟು ಕ್ವಾಂಟಿಟಿ ಇದೆ. ಅವಲಕ್ಕಿ ಸಿಕ್ಕಿದ್ದು 50 ರೂಪಾಯಿ ಮತ್ತು ಸಾಬುದಾನ ಕಿಚಡಿ ಸಿಕ್ಕಿದ್ದು 70 ರೂಪೀಸ್. ಅದ್ರ ಜೊತೆ ಮೊಸರು ಕೂಡ ಸಿಕ್ಕಿದೆ. ಹಾಗೆ ಟೀ ತೊಗೊಂಡ್ವಿ. ಟೀ 15 ರೂಪಾಯಿಗೆ ಒಂದಿತ್ತು. ಟೇಸ್ಟ್ ಚೆನ್ನಾಗಿತ್ತು, ಅಂದರೆ ಮನೆ ರುಚಿ ಇತ್ತು ಎರಡೂ ಕೂಡ. ಸೊ ಟೇಸ್ಟ್ ವೈಸ್ ಪರವಾಗಿಲ್ಲ, ಬಟ್ ಜಾಸ್ತಿ ಐಟಮ್ಸ್ ಇರಲಿಲ್ಲ. ಅವರು ಗ್ಯಾಸ್ ಪ್ರಾಬ್ಲಮಿಂದ ಐಟಮ್ಸ್ ಜಾಸ್ತಿ ಇಲ್ಲ ಅಂತ ಹೇಳಿದರು. ಸೊ ಇದಾದ ನಂತರ ನೆಕ್ಸ್ಟ್ ರೋಡ್ ಟ್ರಿಪ್ ಮಾಡಿ ಲಂಚ್ಗೆ ಸ್ಟಾಪ್ ಮಾಡಿದ್ವಿ. ಲಂಚ್ಗೆ ನಾವಿಲ್ಲಿ ಕೋಲ್ಹಾಪುರದ ಹತ್ರ ನಿಲ್ಲಿಸಿದ್ವಿ. ಅಲ್ಲಿ ಕೋಲ್ಹಾಪುರ ಸ್ಪೆಷಲ್ ಬಿರಿಯಾನಿ ಹಾಗೆ ಎಗ್ ಥಾಲಿ ತೊಗೊಂಡಿದ್ದೀನಿ. ಬಿರಿಯಾನಿಗೆ ಐ ಥಿಂಕ್ 280 ಏನೋ ಇತ್ತು ಒಂದು ಪ್ಲೇಟ್ ಬಿರಿಯಾನಿಗೆ. ಹಾಗೆ ಎಗ್ ಥಾಲಿ ಕೂಡ 199 ಏನೋ ಇತ್ತು ಎಗ್ ಥಾಲಿಯಲ್ಲಿ. ಇಲ್ಲಿ 2 ಮೊಟ್ಟೆ ಹಾಕಿದ್ದಾರೆ, ಮೊಟ್ಟೆ ಕರಿ 2 ಅನ್ಲಿಮಿಟೆಡ್ ಥಾಲಿ ಇತ್ತು. ಬಟ್ ನಾವು ಜಾಸ್ತಿ ತಿನ್ನೋದಕ್ಕೆ ಆಗಲಿಲ್ಲ. ಇದು 2 ಪರಾಟ ಇತ್ತು. ಆಮೇಲೆ ಗ್ರೇವಿ ಎಲ್ಲ ತುಂಬ ಇತ್ತು. ಸೋಲ್ ಕಡಿ ಕೂಡ ಇತ್ತು. ಅದಾದಮೇಲೆ ರೈಸ್ ಜೊತೆಗೆ ಸಾದಾ ಗ್ರೇವಿ ಇತ್ತು. ಎಗ್ ಕರಿ ಮಾತ್ರ ಇತ್ತು. ಅದು ಬಿಟ್ಟರೆ ಬೇರೆ ಯಾವುದೋ ಎಗ್ ಐಟಮ್ಸ್ ಇರಲಿಲ್ಲ. ಸೊ ಎಗ್ ಬಿರಿಯಾನಿಗೆ 280 ಆಯಿತು, ಎಗ್ ಥಾಲಿಗೆ 180. ಹಾಗೆ ಒಂದು ಎಕ್ಸ್ಟ್ರಾ ರೋಟಿ ತೊಗೊಂಡಿದ್ವಿ, ಅದಕ್ಕೆ 20 ರೂಪೀಸ್ ಹಾಕಿದರು. ಅದಾದಮೇಲೆ ರಾತ್ರಿ ನನಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಮಾಡಬೇಕು ಅಂತೇಳಿ ಖಾನಾವಳಿಯಲ್ಲಿ ನಿಲ್ಲಿಸಿದ್ವಿ. ಇದು ಯಲ್ಲಾಪುರದ ಹತ್ರ ಇತ್ತು. ಇಲ್ಲಿ ಕೂಡ ಅನ್ಲಿಮಿಟೆಡ್ ಪ್ಲೇಟ್, 1 ಪ್ಲೇಟಿಗೆ 80 ರೂಪೀಸ್ ಇತ್ತು. ಇದರಲ್ಲಿ ಜೋಳದ ರೊಟ್ಟಿ ತೊಗೊಂಡ್ವಿ, ಯಾಕಂದರೆ ನಾರ್ಮಲ್ ತಿಂದು ಬೇಜಾರಾಗಿತ್ತಾ. ಸೊ ಅದಕ್ಕೆ ಜೋಳದ ರೊಟ್ಟಿ ತೊಗೊಂಡ್ವಿ. ಅದು ಸೇಮ್ ಚಪಾತಿ ಥರನೇ ಇತ್ತು, ಸಖತ್ ಸಾಫ್ಟಾಗಿತ್ತು. ಅದ್ರ ಜೊತೆಗೆ ಐ ಥಿಂಕ್ ಎಣ್ಗಾಯಿ ಅಂತ ಹೇಳ್ತಾರೆ, ಬದನೆಕಾಯ್ದು. ಮತ್ತೊಂದು ಯಾವುದು ಪಲ್ಯ, ಕೇಸರಿ ಭಾತ್ ಇತ್ತು. ಸ್ವೀಟಲ್ಲಿ ಮೊಸರು, ಅನ್ನ, ಸಾಂಬಾರ್. ಇದು ಕೂಡ ಅನ್ಲಿಮಿಟೆಡ್ ಆಗಿತ್ತು. 80 ರೂಪೀಸ್ಗೆ ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಎಕ್ಸ್ಟ್ರಾರ್ಡಿನರಿ ಏನಿರಲಿಲ್ಲ, ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಇದು ಮುಂಬೈ ಟು ಉಡುಪಿ ನಾವು ರೋಡ್ ಟ್ರಿಪ್ ಮಾಡಿದ್ವಿ. ಐ ಹೋಪ್ ನಿಮಗೆ ವಾಟ್ ಐ ಈಟ್ ಇನ್ ಅ ಡೇ ಇದು ಸೀರೀಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ